ತುಂಬ ದಾವು ಉಂಟು ಇಲ್ಲಿಗ. ಮಧ್ಯಾಹ್ನ ಒಂದು 3 ಗಂಟೆ 3:30 ನಂತರ ಮಲ್ಲಿಗೆ ನೀರು ಕೊಟ್ಟರೆ ಆಗ ಅದು ಬೇರುಗಳು ಕರೆಕ್ಟಾಗಿ ನೀರನ್ನು ಹೀರಿಕೊಂಡು ಹೆಚ್ಚು ಇಳುವರಿ ಕೊಡ್ತದೆ. ಕೊಯ್ದು ಕಟ್ಟಿದ ಮುಖ್ಯ ಚೆಂಡನ್ನು ಆ ಪ್ಯಾಕ್ನೊಳಗೆ ಇಟ್ಟು ಗಾಳಿಯೆಲ್ಲ ತೆಗಿಬೇಕು. ಆ ಪ್ಯಾಕ್ನೊಳಗೆ ಇದ್ದದ್ದು ಅದನ್ನು ಫುಲ್ ಏರ್ ಟೈಟ್ ಮಾಡಿ ಕಟ್ಟಬೇಕು. ಕಟ್ಟಿ ಅದನ್ನು ಫ್ರಿಜ್ಜಲ್ಲಿ ಇಡಬೇಕು. ಫ್ರೀಜರಲ್ಲಿ ಇಡಬಾರ್ದು. ಒಂದು ಚೆಂಡು ಅಂದರೆ ಎಷ್ಟು, ಒಂದು ಅಟ್ಟೆ ಅಂದರೆ ಎಷ್ಟು, ಒಂದು ಚೆಂಡಲ್ಲಿ ಎಷ್ಟು ಸುತ್ತಿರ್ತದೆ, ಒಂದು ಅಟ್ಟೆಯಲ್ಲಿ ಎಷ್ಟು ಚೆಂಡುಗಳು ಬರ್ತದೆ, ಅದರ ಬಗ್ಗೆ ನಾವು ಮಾಹಿತಿಯನ್ನು ನೀಡ್ತೇವೆ. ಹೆಚ್ಚಿನ ತೋಟದಲ್ಲಿರುವಂಥ ಸಮಸ್ಯೆ ಅಂತ ಹೇಳಿದರೆ ಈ ವೈಟ್ ಫ್ಲೈ ಅದು ಸಮಸ್ಯೆ ಉಂಟು. ಹೇಳಿದಲ್ಲ ಏಪ್ರಿಲಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಆಗ್ತದೆ ಅಂತ. ಸ್ವಲ್ಪ ಜಾಸ್ತಿ ಆಗಿದೆ, ಅಂದರೆ 700 ರೇಂಜಲ್ಲೇ ಉಂಟು ಸಾಧಾರಣ. ಇದು ಆ್ಯಕ್ಚುಲಿ 2 ಸ್ಟಿಕ್ಕಿ ಪೇಪರ್ಗಳು. ಇದು ಹಳದಿ ಸ್ಟಿಕ್ಕಿ ಪೇಪರ್, ಇದು ಬ್ಲೂ ಕಲರ್. ಮೊಗ್ಗಿನಲ್ಲಿ ನೋಡಿ ಎಷ್ಟು ದಿವಸದ ಹೂ ಬಂದಿದೆ ನೋಡಿ. ದೊಡ್ಡ ಹೂ ಇವತ್ತಿದ್ದು, ಉಳಿದದೆಲ್ಲ ನಾಳೆ ನಾಡಿದ್ದು ಆಚೆ ನಾಡಿದ್ದು ಹಾಗೆಲ್ಲ. ಈಗ ಮೊಗ್ಗಿನ ಒಳಗೆ ಹುಳ ಆಗೋದು ಸ್ಟಾಪ್ ಆಗಿದೆ. ಮಾವಿನ ಮರದ್ದೆಲ್ಲ ಬೇರುಂಟು. ಬೇರು ಬಂದ್ರೆ ನಾವು ಅದಕ್ಕೆ ಬುಡಕ್ಕೆ ಹಾಕ್ತೇವಲ್ಲ ಹಿಂಡಿ ಎಲ್ಲ, ಅದು ಅದೇ ಎಳೆದುಕೊಳ್ತದೆ. ಹೀಗೆ ಇಡುದು, ಹೀಗೆ ಸುತ್ತು ತಂದು ಹೀಗೆ ಹಾಕುದು, ಹೀಗೆ ಕಟ್ಟುದು. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಅಂದರೆ ಮಲ್ಲಿಗೆ ಕೃಷಿಯ ಬಗ್ಗೆ ಮಾಹಿತಿಯನ್ನು ನೀಡ್ತೇವೆ. ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ನಾವು ಹೇಳಿದ್ವಿ ಅಧಿಕ ಇಳುವರಿ ಪಡೆಯುವುದು ಹೇಗೆ ಅಂತ. ಈಗ ಹಿಂಡಿ ನೀರು ನೀಡಿ 15 ದಿವಸ ಆಯಿತು, ಎಂತೆಲ್ಲ ಬದಲಾವಣೆ ಆಗಿದೆ ನೋಡುವ. ನೋಡಿ ಇಷ್ಟೆಲ್ಲ ಮೊಗ್ಗು ಬಂದಿದೆ, ಈಗ ಹೊಸ ಚಿಗುರು ಸಹ ಬಂದಿದೆ ನೋಡಿ. ಒಂದು ಮೊಗ್ಗಿನಲ್ಲಿ ನೋಡಿ ಎಷ್ಟು ದಿವಸದ ಹೂ ಬಂದಿದೆ ನೋಡಿ. ದೊಡ್ಡ ಹೂ ಇವತ್ತಿದ್ದು, ಉಳಿದದೆಲ್ಲ ನಾಳೆ ನಾಡಿದ್ದು ಆಚೆ ನಾಡಿದ್ದು ಹಾಗೆಲ್ಲ. ಇನ್ನು 15 ದಿವಸ ಆಯಿತು, ಇನ್ನೊಂದು 10-15 ದಿವಸ, ಒಂದು 10 ದಿವಸ ಆದಮೇಲೆ ಹಿಂಡಿಯನ್ನು ಚೇಂಜ್ ಮಾಡಿ ಕೊಡಬೇಕು. ಅದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇವೆ ಯಾವ ಹಿಂಡಿ ಹಾಕಬೇಕು. ಹೇಳಿದಲ್ಲ ಏಪ್ರಿಲಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಆಗ್ತದೆ ಅಂತ. ಸ್ವಲ್ಪ ಜಾಸ್ತಿ ಆಗಿದೆ, ಅಂದರೆ 700 ರೇಂಜಲ್ಲೇ ಉಂಟು ಸಾಧಾರಣ. ನೋಡಿ ಇದು ಹಿಂಡಿ ಹಾಕಿದ ಮೇಲೆ ಬಂದ ಹೊಸ ಚಿಗುರು. ಆ್ಯಕ್ಚುಲಿ ಇದರಲ್ಲಿ ಸಹ ಮೊಗ್ಗಾಗಿದೆ. ಅದು ಕೇರೆ ಬಳ್ಳಿ ಅಂತ ಬರ್ತದೆ. ಕೇರೆ ಬಳ್ಳಿ ಬಂದರೆ ಅದನ್ನು ಕಟ್ ಮಾಡಬೇಕು. ಕಟ್ ಮಾಡಿದರೆ ಮಾತ್ರ ಮಲ್ಲಿಗೆ ಗಿಡ ಬುಷ್ನಾಗೆ ಆಗೋದು. ನೋಡಿ ಇದು ಹೇಗೆ ಬುಷ್ ಆಗಿ ಆಗಿದೆ. ಇದನ್ನು ನಾವು ಅಂದರೆ ಒಂದು ಲೇಯರಿಗೆ ಬಂದಾಗ ನಾವು ಕೈಯಲ್ಲಿ ಕಟ್ ಮಾಡ್ತೇವೆ ಉಗುರಲ್ಲಿ. ಪಾಚಿಯ ಕಂಟ್ರೋಲ್ ಬಂದಿದೆ ನಮ್ಮ ಇದರಲ್ಲಿ. ಆದರೆ ಈಗ ಹೆಚ್ಚಿನ ತೋಟದಲ್ಲಿರುವಂಥ ಸಮಸ್ಯೆ ಅಂತ ಹೇಳಿದರೆ ಈ ವೈಟ್ ಫ್ಲೈ ಅದು ಸಮಸ್ಯೆ ಉಂಟು. ನಮ್ಮಲ್ಲಿ ಸಹ ಒಂದೊಂದು ಕಾಣ್ತಾ ಉಂಟು ನನಗೆ. ಆ್ಯಕ್ಚುಲಿ ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಫಸ್ಟ್ ಸ್ಟೆಪ್ ಅಂತ ಹೇಳಿದರೆ ಅಂಟು ಹಾಳೆ, ಅಂದರೆ ಇದು ಸ್ಟಿಕ್ಕಿ ಪೇಪರನ್ನು ಅಳವಡಿಸೋದು. ಸ್ಟಿಕ್ಕಿ ಪೇಪರನ್ನು ನಾವು ತೋರಿಸ್ತೇವೆ. ಲಾಸ್ಟ್ ವೀಡಿಯೋದಲ್ಲಿ ನಾವು ಒಂದು ಹೇಳಿತ್ತು ಸ್ಟಿಕ್ಕಿ ಪೇಪರ್ನ ಬಗ್ಗೆ. ಹಾಗೆ ನಾವು ಲಾಸ್ಟ್ ಟೈಮ್ ಸಹ ಹಾಕಿತ್ತು, ಅದನ್ನೀಗ ಚೇಂಜ್ ಮಾಡಬೇಕು. ಇದು ಆ್ಯಕ್ಚುಲಿ 2 ಸ್ಟಿಕ್ಕಿ ಪೇಪರ್ಗಳು. ಇದು ಹಳದಿ ಸ್ಟಿಕ್ಕಿ ಪೇಪರ್, ಇದು ಬ್ಲೂ ಕಲರ್. ಇದರಲ್ಲಿ ವಿಷಯ ಅಂತ ಹೇಳಿದರೆ ಈ ಕಲರಿಗೆ ಈ ವೈಟ್ ಫ್ಲೈಗಳು ಮತ್ತು ಮಲ್ಲಿಗೆ ಗಿಡಕ್ಕೆ ತೊಂದರೆ ಕೊಡುವಂಥ ಕೆಲವು ಫ್ಲೈಗಳು ಇದರ ಕಲರ್ಗೆ ಅಟ್ರ್ಯಾಕ್ಟ್ ಆಗಿ ಇದಕ್ಕೆ ಬಂದು ತಾಗಿಕೊಳ್ತವೆ. ಹಾಗೆ ತಾಗಿಕೊಂಡಾಗ ಅವುಗಳು ಇದರಲ್ಲಿ ಸಿಕ್ಕಿ ಬೀಳ್ತವೆ. ಆಗ ಮಲ್ಲಿಗೆ ಗಿಡದ್ದು ಹುಳದ ಅಂದರೆ ಫ್ಲೈಗಳ ಸಮಸ್ಯೆಯಿಂದ ಸ್ವಲ್ಪ ಕಂಟ್ರೋಲ್ ಸಿಗ್ತದೆ. ಹಾಗೆ ಸಹ ಕಂಟ್ರೋಲ್ ಆಗದಿದ್ದರೆ ಮತ್ತೆ ಬೇರೆ ಅಂತ ನಾವು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇವೆ. ಇದನ್ನೀಗ ಅಳವಡಿಸುವ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಹಾಕಿದ್ದುಂಟು, ಅದನ್ನು ತೆಗೆದು ಇದನ್ನು ಹಾಕು. ನೋಡಿ ಇದು ಲಾಸ್ಟ್ ಟೈಮ್ ಇದ್ದು ಸ್ಟಿಕ್ಕಿ ಪೇಪರ್. ಇದರಲ್ಲಿ ಕೆಲವೆಲ್ಲ ಫ್ಲೈಗಳು ಅಂಟಿಕೊಂಡಿವೆ, ಕೆಲವೆಲ್ಲ ಇತ್ತು, ಅದೀಗ ನೀರು ತಾಗೆಲ್ಲ ಹೋಗಿದೆ. ಇದನ್ನು ತೆಗೆದೀಗ ಬೇರೆ ಸ್ಟಿಕ್ಕಿ ಪೇಪರನ್ನು ಹಾಕು. ಅಳವಡಿಸಿ ಆಯಿತು. ಇದರದ್ದು ಈಗ ಪೇಪರ್ ತೆಗಿದೆ. ಇದು ಯೆಲ್ಲೋ ಕಲರ್ ಸ್ಟಿಕ್ಕಿ ಪೇಪರ್. ಈ ಸ್ಟಿಕ್ಕಿ ಪೇಪರ್ಗಳು ಫರ್ಟಿಲೈಸರ್ ಶಾಪ್ಗಳಲ್ಲಿ ಅವೈಲೇಬಲ್ ಇರ್ತದೆ, ಕೆಲವು ಶಾಪ್ಗಳಲ್ಲಿ ಅವೈಲೇಬಲ್ ಇರೋದಿಲ್ಲ. ಅಂಥವ್ರೀಗ ಬೇಕಿದ್ದಲ್ಲಿ ನಾವು ಈ ಪ್ರಾಡಕ್ಟಿದ್ದು ಲಿಂಕನ್ನು ನಾವು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇವೆ. ಯಾರಿಗೆಲ್ಲ ಇದು ಅಗತ್ಯ ಅಂತ ಕಾಣ್ತದೆ ಅವರೆಲ್ಲ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು. ನಾವು ಲಾಸ್ಟ್ ಟೈಮ್ ಯೂಸ್ ಮಾಡಿದ್ದು ನಮಗೆ ತುಂಬ ರಿಸಲ್ಟ್ ಕೊಟ್ಟಿದೆ. ಅಂದರೆ ಫ್ಲೈಗಳ ಸಮಸ್ಯೆ ತುಂಬ ಕಮ್ಮಿ ಇತ್ತು ನಮ್ಮ ತೋಟದಲ್ಲಿ. ಅದಕ್ಕೆ ಈಗ 2ನೇ ಸಲ ಹಾಕ್ತಾಯಿದ್ದೇವೆ ಆದಷ್ಟು. ಅಂದರೆ ಈಗ
ಈ ಟೈಮಲ್ಲಿ ಜಾಸ್ತಿ ಈ ಫ್ಲೈಗಳಾಗೋದು, ಅಂದರೆ ಮಳೆ ಬರುವ ಮೊದಲು ಈ ಫ್ಲೈಗಳ ಸಮಸ್ಯೆ ಎಲ್ಲ ಜಾಸ್ತಿ ಆಗ್ತದೆ. ಅದನ್ನು ಈ ಸ್ಟಿಕ್ಕಿ ಪೇಪರ್ಗಳಿಂದ ಹಾಕೋದ್ರಿಂದ ಸ್ವಲ್ಪ ಕಂಟ್ರೋಲ್ ಬರ್ತದೆ ಅಂತ ಹೇಳಿ. ಇದನ್ನು ಬಿಸಾಡಬೇಕು ಅಂತಿಲ್ಲ, ತೋಟದ ಬದಿಯಲ್ಲಿ ಎಲ್ಲಿಯಾದರೂ ಇಡ್ಬೋದು. ಮಲ್ಲಿಗೆ ಹೂಗೆ ಹೇಗೆ ಹೇಳಿದರೆ ಇದಕ್ಕೆ ತುಂಬ ದಾವು, ಅಂದರೆ ತುಳುವಲ್ಲಿ ದಾವು ಅಂತ ಹೇಳ್ತಾರೆ, ಅಂದರೆ ಸೆಕೆ ಜಾಸ್ತಿ ಇದ್ದಾಗ ಅದಕ್ಕೆ ಬೇಕಾದಷ್ಟು ಸರಿಯಾದ ಪ್ರಮಾಣದಲ್ಲಿ ನೀರು ಸಿಕ್ಕಿದಾಗ ಹೂವು ಜಾಸ್ತಿ ಆಗ್ತದೆ ಅಂತ. ಅಂದರೆ ನಾವೀಗ ಎಂತ ಮಾಡ್ತಿದ್ದೇವೆ ಹೇಳಿದರೆ, ತುಂಬ ದಾವು ಉಂಟು ಇಲ್ಲೀಗ. ಮಧ್ಯಾಹ್ನ ಒಂದು 3 ಗಂಟೆ 3:30 ನಂತರ ಮಲ್ಲಿಗೆ ನೀರು ಕೊಟ್ಟರೆ ಆಗ ಅದು ಬೇರುಗಳು ಕರೆಕ್ಟಾಗಿ ನೀರನ್ನು ಹೀರಿಕೊಂಡು ಹೆಚ್ಚು ಇಳುವರಿ ಕೊಡ್ತದೆ. ಹಾಗೆ ಡೈಲಿ ನೀರು ಕೊಡಬಾರ್ದು, 3 ದಿವಸಕ್ಕೊಂದು ಸಲ, ಇಲ್ಲಿದ್ದರೆ ಅಟ್ಲೀಸ್ಟ್ ಒಂದು 4 ದಿವಸದ ಗ್ಯಾಪ್, ಇಲ್ಲಿದ್ದರೆ 3 ದಿವಸದ ಗ್ಯಾಪ್ ಇಟ್ಟು ನೀರು ಕೊಟ್ಟರೆ ನಮಗೆ ನಿಯಮಿತವಾದ ಬೆಳೆ ಮಲ್ಲಿಗೆ ಸಿಗ್ತಾ ಹೋಗ್ತದೆ. ಮಲ್ಲಿಗೆ ಕೃಷಿ ಎಷ್ಟು ಲಾಭದಾಯಕ ಅಂತ ಹೇಳಿ ಹೆಚ್ಚಿನವರಿಗೆ ಡೌಟ್ ಉಂಟು, ಆದರೆ ನಾವು ಇಡಬೇಕಾ ಬೇಡವಾ, ನಮ್ಮಿಂದ ಆಗ್ತದೆ ಇಲ್ವಾ ಅಂತ. ಮಲ್ಲಿಗೆಯನ್ನು ಕರೆಕ್ಟಾಗಿ ನಾವು ಮಾಡ್ತಾ ಹೋದರೆ ಒಂದು 15 ಗಿಡದಲ್ಲಿ ಒಂದು ವಾರಕ್ಕೆ ಮಿನಿಮಮ್ 1,500ದಿಂದ 2,500ವರೆಗೆ ನಾವು ಪ್ರಾಫಿಟನ್ನು ತೆಗಿಬೋದು. ಅಂದರೆ ನಿವ್ವಳ ಲಾಭ, ಅಂದರೆ ಪ್ರಾಫಿಟ್ ಅಂತ ಹೇಳೋದಕ್ಕಿಂತ ಒಂದು ಅಷ್ಟು ರಿಟರ್ನ್ ಬರ್ತದೆ. ಒಂದು ಮೇಂಟೆನೆನ್ಸ್ ಖರ್ಚು ಹೇಳಿ ಒಂದು 500 ರೂಪಾಯಿ ಹೋದರೂ ಸಹ ಒಂದು ಸೈಡ್ ಇನ್ಕಮ್ ಆಗಿ ಒಂದು 2,000 ರೂಪಾಯಿ ಆದರೂ ತೆಗಿಬೋದು. ನಾವು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ವಿ, ಅಂದರೆ ನಿಮಗೆ ಮಲ್ಲಿಗೆಯಲ್ಲಿ ಎಂಥದ್ದು ಸಮಸ್ಯೆ ಇದ್ದರೆ ನಮಗೆ ಕಮೆಂಟಲ್ಲಿ ತಿಳಿಸಿ ಅಂತ. ಹೆಚ್ಚಿನವರು ಕಮೆಂಟಲ್ಲಿ ತಿಳಿಸಿದ್ದಾರೆ, ಅಂದರೆ ಶಂಖಹುಳದ ಬಗ್ಗೆ ಕೇಳಿದ್ದಾರೆ, ಆಮೇಲೆ ವೈಟ್ ಫ್ಲೈ ಬಗ್ಗೆ ಕೇಳಿದ್ದಾರೆ. ವೈಟ್ ಫ್ಲೈಗೆ ನಾವು ಒಂದು ಸಣ್ಣ ಪರಿಹಾರವನ್ನು ನಾವು ಈ ವಿಡಿಯೋದಲ್ಲಿ ತೋರಿಸಿದ್ದೇವೆ. ಹಾಗೆ ಬೇರೆ ಎಲ್ಲ ಸಮಸ್ಯೆ ಎಲ್ಲ ಕೇಳಿದ್ದಾರೆ. ಆ್ಯಕ್ಚುಲಿ ದಂಟು, ಇದು ಹೂ ಕೊಟ್ಟೆ ಕಟ್ಟುವುದು, ಅದರ ಬಗ್ಗೆ ಎಲ್ಲ ಕೇಳಿದ್ದಾರೆ. ಅದರ ಬಗ್ಗೆ ಡೀಟೇಲ್ಸನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗಿ ಸಹ ನಾವು ನೀಡ್ತೇವೆ. ಅಂದರೆ ಈಗ ಇನ್ನೂ ಬೇರೆ ಯಾವುದಾದ್ರೂ ಸಮಸ್ಯೆ ಇದ್ದರೂ ಸಹ ನಮಗೆ ಈ ವಿಡಿಯೋದಲ್ಲಿ ತಿಳಿಸಿ, ಅದನ್ನು ಸಹ ನಾವು ನೋಟ್ ಡೌನ್ ಮಾಡಿಕೊಂಡು ಜಾನ್ ಅವ್ರ ಹತ್ರ ನಾವು ಸರಿಯಾದ ಮಾಹಿತಿಯನ್ನು ಪಡೆಯುವ, ಅದಕ್ಕೆ ಪರಿಹಾರವನ್ನು. ಅಂದರೆ ಈ ಸತಿ ಬುಡ ಹಾಕುವಾಗ ಸರಿಯಾದ ಕ್ರಮವನ್ನು ನಾವು ಅನುಸರಿಸಿದ್ವಿ. ಆ ವಿಡಿಯೋ ಸಹ ನಾವು ಅಪ್ಲೋಡ್ ಮಾಡಿದ್ದೇವೆ. ಅದರ ವಿಡಿಯೋದ ಲಿಂಕನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇವೆ, ನೋಡ್ಕೊಳ್ಳಿ. ಅದು ಮಾಡಿದ ಮೇಲೆ ನಮಗೆ ಹೂ ಕಮ್ಮಿ ಆದದ್ದಂತಿಲ್ಲ. ಆ್ಯಕ್ಚುಲಿ ಎವರೇಜ್ ಆಗಿ 2 ಚೆಂಡು 3 ಚೆಂಡು ಅಂತೂ 1.5 ಚೆಂಡಿಗಿಂತ ನಮಗೆ ಹೂ ಕಮ್ಮಿ ಆಗಲಿಲ್ಲ ಈ ಸತಿ. ಹೂವಿನ ಗಾತ್ರ ಸಹ ಹಾಗೆ ದೊಡ್ಡದುಂಟು. ಏಪ್ರಿಲ್ ತಿಂಗಳ ಕೊನೆಯಲ್ಲಿ ನಮ್ಮ ತೋಟದಲ್ಲಿ 3 ಅಟ್ಟೆ ಮಲ್ಲಿಗೆ ಆಗಿದೆ. ನಾವು ಪ್ರಮುಖವಾಗಿ ಈ ಸತಿ ಅಂದರೆ ಎಂಥ ಬದಲಾವಣೆ ಮಾಡಿದೆ ಹೇಳಿದರೆ, ಜಾನ್ ಅವರಿಂದ ತಂದ ಮೇಲೆ ಒಂದು ರೂಟ್ ಹಾರ್ಮನ್ನು ಹಾಕಿದ್ದೇವೆ. ರೂಟ್ ಹಾರ್ಮ್ ಹಾಕೋದ್ರಿಂದ ಈ ಗಿಡ ನೋಡಿ ಈಗ ಎಷ್ಟು ಒಳ್ಳೆಯದು. ಅಂದರೆ ರೂಟ್ ಹಾರ್ಮ್ ಅಂದರೆ ರೂಟ್ ಅಂದರೆ ಈ ಮಲ್ಲಿಗೆ ಗಿಡದ ಬೇರು, ಅದಕ್ಕೆ ಜೈವಿಕವಾದ ಎಕ್ಸ್ಟ್ರಾ ಬೇರುಗಳು ಬರುವ ಹಾಗೆ ಅದು ಮಾಡ್ತದೆ. ಅದರಿಂದ ಮಲ್ಲಿಗೆ ಗಿಡ ಸಹ ಒಳ್ಳೆಯದಾಗ್ತದೆ, ಇಳುವರಿ ಸಹ ಜಾಸ್ತಿ ಬರ್ತದೆ. ಮತ್ತೊಂದು ಸುಣ್ಣದ ಹರಳು ಹಾಕಿದ್ದೇವೆ. ಅದು ಯಾಕೆ ಹಾಕಿದೆ ಹೇಳಿದರೆ, ಪಾಚಿಯ ನಿಯಂತ್ರಣಕ್ಕೆ, ಅಂದರೆ ಬೇರಿನಿಂದಲೇ ಅದಕ್ಕೆ ಟ್ರೀಟ್ಮೆಂಟ್ ಬರುವ ಹಾಗೆ, ಅಂದರೆ ಹೇಗೆ ನಮಗೆ ರೋಗ ನಿರೋಧಕ ಶಕ್ತಿ ಬರುವ ಹಾಗೆ ನಾವು ಮಾಡ್ಕೊಳ್ತೇವೆ, ಹಾಗೆ ಮಲ್ಲಿಗೆ ಗಿಡಕ್ಕೆ ಸಹ ನಾವು ಆ ಕ್ರಮವನ್ನು ಅವರಿಂದ ಮಾಹಿತಿ ಪಡೆದು ಮಾಡಿದ್ದೇವೆ. ಆದ್ದರಿಂದ ಈಗ ಕೆಲವರಿಗೆ ಎಲ್ಲ ಹೇಗೆ ಹೇಳಿದರೆ, ಬುಡ ಹಾಕಿದ ಮೇಲೆ ಒಮ್ಮೆಲೆ ಒಂದು 10 ಚೆಂಡು ಹೂವಾಗಿ ಆಮೇಲೆ ಅವರಿಗೆ ಹೂವೇ ಇರುವುದಿಲ್ಲ, ಅಂದರೆ ಪಟ್ಟಿ ಇರುವುದಿಲ್ಲ. ನಮಗೆ ಈ ಸತಿ ಆ ಪರಿಸ್ಥಿತಿ ನಮಗೆ ಬರಲಿಲ್ಲ. ನಾವು ಲಾಸ್ಟ್ ವೀಡಿಯೋದಲ್ಲಿ ಸಹ ಹೇಳಿದ್ವಿ ಈ ವಿಷಯವನ್ನು. ಈಗ ಅದನ್ನೇ ಹೇಳ್ತಿದ್ದೇನೆ ಇನ್ನೊಂದು ಸಲ, ಅಂದರೆ ಅದು ಕನ್ಫರ್ಮ್ ಆಗಿ ಹೇಳ್ತಿದ್ದೇನೆ, ನಮಗೆ ಹೂವಂತೂ ಕಮ್ಮಿ ಆಗಲಿಲ್ಲ ಈ ಸತಿ. ಹೆಚ್ಚಿನವರಿಗೆ ಇನ್ನೊಂದು ದೊಡ್ಡ ಡೌಟ್ ಅಂತ ಹೇಳಿದರೆ, ಒಂದು ಚೆಂಡು ಎಷ್ಟು ಉದ್ದ ಇರ್ತದೆ ಅಂತ, ಅಂದರೆ ಮಲ್ಲಿಗೆದ್ದು ಒಂದು ಚೆಂಡು ಎಷ್ಟು ಉದ್ದ ಇರ್ತದೆ ಮತ್ತು ಅದರಲ್ಲಿ ಎಷ್ಟು ಸುತ್ತಿರ್ತದೆ ಅಂತ, ಎಷ್ಟು ಸುತ್ತಿರ್ತದೆ, ಕೆಲವರಿಗೆ ಎಷ್ಟು ಹೂ ಇರ್ತದೆ ಅಂತ ಹೇಳಿ ಸಹ ಡೌಟ್ ಇರ್ತದೆ. ಅದನ್ನು ನಾವು ಪ್ರಾಕ್ಟಿಕಲ್ ಆಗಿ ಈ ವಿಡಿಯೋದಲ್ಲಿ ನೆಕ್ಸ್ಟಲ್ಲಿ ಈ ಹೂ ಕೊಯ್ತಾ ಇದ್ದೇವೆ. ಕೊಯ್ದಾದ್ಮೇಲೆ ನಾವು ತೋರಿಸ್ತೇವೆ. ಅಂದರೆ ಒಂದು ಚೆಂಡು ಅಂದರೆ ಎಷ್ಟು, ಒಂದು ಅಟ್ಟೆ ಅಂದರೆ ಎಷ್ಟು, ಒಂದು ಚೆಂಡಲ್ಲಿ ಎಷ್ಟು ಸುತ್ತಿರ್ತದೆ, ಒಂದು ಅಟ್ಟೆಯಲ್ಲಿ ಎಷ್ಟು ಚೆಂಡುಗಳು ಬರ್ತದೆ, ಅದರ ಬಗ್ಗೆ ನಾವು ಮಾಹಿತಿಯನ್ನು ನೀಡ್ತೇವೆ. ಮತ್ತು ಇನ್ನೊಂದು ಡೌಟ್ ಅಂತ ಹೇಳಿದ್ರಿ ಹೆಚ್ಚಿನವರಿಗೆ, ಈಗ ಇವತ್ತು ನಾವು ಹೂ ಇದ್ದು ಕೊಯ್ದದ್ದು ಇದು ಮುಖ್ಯ. ಆ್ಯಕ್ಚುಲಿಗೆ ದೇವರಿಗೆ ಮೊಗ್ಗು, ಹೂವಿದ್ದು ಮೊಗ್ಗು, ಇದು ಮಲ್ಲಿಗೆ ಹೂವಿದ್ದು ಮೊಗ್ಗು, ಇದು ನಾಳೆಗೆ ಅರಳೋದು. ಆ್ಯಕ್ಚುಲಿ ಅದನ್ನು ಕರೆಕ್ಟಾಗಿ ಪ್ರಿಸರ್ವ್ ಮಾಡಿಟ್ಟರೆ, ಬಾಂಬೆಯಲ್ಲಿ 1 ವಾರ ಇಟ್ಟು ಮಾರ್ತಾರೆ ಇದನ್ನು, ಮಿನಿಮಮ್ 5 ಡೇಸ್ ಇಟ್ಟು. ಅಂದರೆ ಅವರಿಗೆ ಹೆಚ್ಚಾಗಿ ಮುಂಚೆಲ್ಲ ಅಂದರೆ ಸ್ಯಾಟರ್ಡೆ ಹೋಗ್ತಿತ್ತು, ಈಗ ಎಷ್ಟು ಹೋಗ್ತದೆ ಗೊತ್ತಿಲ್ಲ ಕರೆಕ್ಟಾಗಿ ನನಗೆ. ಅವರು ಸ್ಯಾಟರ್ಡೆ ತಗೊಂಡೋದ ಹೂವನ್ನು ಕರೆಕ್ಟಾಗಿ ಮೈಂಟೈನ್ ಮಾಡಿ 1 ವಾರ ಮಾರ್ತಾರೆ. ಅದು ಹೇಗೆ ಮೈಂಟೈನ್ ಮಾಡ್ತಾರೆ ಹೇಳುವ ಬಗ್ಗೆ ಸಹ ನಾನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಮಗೀಗ ನಾಳೆ ಫಂಕ್ಷನ್ ಇದ್ದರೆ ನಾವು ಇವತ್ತು ಹೂ ತಗೊಂಡ್ರೆ ನಾಳೆಗೆ ಆರಾಮಾಗಿ ಯೂಸ್ ಮಾಡ್ಬೋದು ಮಲ್ಲಿಗೆ ಹೂವನ್ನು. ಮಲ್ಲಿಗೆ ಕೃಷಿಯ ನಿತ್ಯ ದಿನಚರಿ ಹೇಳಿದರೆ, ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲು ಮಲ್ಲಿಗೆ ತೋಟಕ್ಕೆ ಬರಬೇಕು. ಈಗ ನಮ್ಮದು ಅರ್ಧ ತೋಟದ್ದು ಹೂ ಕೊಯ್ದಾಯಿತು ಆ್ಯಕ್ಚುಲಿ.
ಈಗ ಸಾಧಾರಣ ಗಂಟೆ ಒಂದು 6:45 7 ಗಂಟೆ ಆಗ್ತಾ ಬಂತು. ಈಗ ಸೂರ್ಯೋದಯ ಸಹ ಆಗ್ತಾ ಉಂಟು ಆ್ಯಕ್ಚುಲಿ. ಈಗ ಸೂರ್ಯೋದಯ ಆಗಿದೆ, ಸ್ವಲ್ಪ ಮರ ಎಲ್ಲ ಅಡ್ಡ ಇದ್ದದ್ರಿಂದ ಸ್ವಲ್ಪ ಬಿಸಿಲು ಸ್ವಲ್ಪ ಲೇಟ್ ಬರ್ತದೆ. ಈಗ ಈ ಪ್ಲೇಸಿಗೆ ಬಿಸಿಲು ಬಂದಾಯಿತು. ಬಿಸಿಲು ಬರುವ ಮೊದಲು ಆ ಗಿಡದ್ದು ಹೂ ಕೊಯ್ದಾಗಬೇಕು ಆ್ಯಕ್ಚುಲಿ. ಅಂತ ಹೇಳಿದರೆ ಬಿಸಿಲಲ್ಲಿ ಹೂ ಕಾಣೋದಿಲ್ಲ ಆ್ಯಕ್ಚುಲಿ, ಒಳಗೊಳಗಿದ್ದಾಗ ಕರೆಕ್ಟಾಗಿ ಕಾಣೋದಿಲ್ಲ, ಆದರೆ ಉಳಿದೋಗ್ತದೆ. ಆಮೇಲೆ ಬೆಳಗಿನ ಬಿಸಿಲು ಸಹ ಒಳ್ಳೆಯದು, ಆರೋಗ್ಯಕ್ಕೆ ಸಹ ಒಳ್ಳೆಯದು ಆ್ಯಕ್ಚುಲಿ. ಬಿಸಿಲು ಬಿದ್ದರೆ ಅದೊಂದು ಅಡ್ವಾಂಟೇಜ್. ಮೇಯ್ನ್ ಅಂದರೆ ಬೆಳಗ್ಗೆ 7:30 8 ಗಂಟೆ ಒಳಗೆ ಎಲ್ಲ ಹೂ ಕೊಯ್ದಾಗಬೇಕು. ಅದಾದಮೇಲೆ ಕಟ್ಟಲಿಕ್ಕುಂಟು. ಸಾಧಾರಣ 10 ಗಂಟೆ ಹೊತ್ತಿಗೆ ಮಲ್ಲಿಗೆ ಕಟ್ಟೆಯವರು ಬಂದು ನಾವು ಕಟ್ಟಿದ ಮಲ್ಲಿಗೆಯನ್ನು ತಗೊಂಡು ಹೋಗ್ತಾರೆ. ಅದಾದಮೇಲೆ ಅವತ್ತಿದ್ದು ರೇಟ್ ಫಿಕ್ಸ್ ಆಗುವುದು ಮಧ್ಯಾಹ್ನ 12 ಗಂಟೆಗೆ. ಅಂದರೆ ಆ ಕಟ್ಟೆ ಶಂಕರಪುರ ಕಟ್ಟೆಯಲ್ಲಿ ಒಂದು 4-5 ಕಟ್ಟೆಯವರು ಸೇರಿ ಎಷ್ಟು ಹೂ ಬಂದಿದೆ ಮತ್ತು ಎಷ್ಟು ಅವರಿಗೆ ಆರ್ಡ್ರ್ ಉಂಟು ಅದರ ಮೇಲೆ ಡಿಸೈಡ್ ಆಗಿ ಅವತ್ತಿದ್ದು ರೇಟ್ ಫಿಕ್ಸ್ ಆಗ್ತದೆ. ಇದು ಮಲ್ಲಿಗೆಯದ್ದು ಒಂದು ರುಟೀನ್, ಅಂದರೆ ಡೈಲಿ ಇದು ಆಗ್ತವೇ ಇರ್ತದೆ. ಈಗ ಇದಕ್ಕೊಂದು ಫಿಕ್ಸೆಡ್ ರೇಟ್ ಅಂತಿಲ್ಲ, ಅಂದರೆ ಚೇಂಜ್ ಆಗ್ತಾ ಇರ್ತದೆ. ಕಮ್ಮಿ ಅಂದರೆ ಒಂದು 250ವರೆಗೆ 200 ರೂಪಾಯಿ ಬಂದದ್ದು ಸಹ ಉಂಟು. ಮ್ಯಾಕ್ಸಿಮಮ್ ಹೇಳಿದರೆ 2000 ರೂಪಾಯಿವರೆಗೆ ಹೋದದ್ದು ಸಹ ಉಂಟು. 2000 ಹೋದಾಗ ಇಳುವರಿ ಕಮ್ಮಿ ಇರ್ತದೆ, ಡಿಮಾಂಡ್ ಜಾಸ್ತಿ ಇರ್ತದೆ. ಆಗ ನಿಮಗೆ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದಲ್ಲ ಕೇರೆ ಬಳ್ಳಿ ಅಂತ ಹೇಳಿ. ಆ್ಯಕ್ಚುಲಿ ಇದು ಕೇರೆ ಬಳ್ಳಿ. ಇದನ್ನು ನಾವು ಸಾಧಾರಣ ಈ ಪ್ಲೇಸಲ್ಲಿ ಕಟ್ ಮಾಡಿದರೆ, ಈಗ ನಾವು ಇದು ನೋಡಿ, ಇದು ಕೇರೆ ಬಳ್ಳಿ ಅಂತ ಹೇಳ್ತಾರೆ ಇದಕ್ಕೆ. ಇದನ್ನು ನಾವು ಈ ಪ್ಲೇಸಲ್ಲಿ ಈಗ ಕಟ್ ಮಾಡಿದ್ವಿ. ಇಲ್ಲಿ ಈಗ ಇನ್ನು 2 ಚಿಗುರು ಬರ್ತದೆ. ಚಿಗುರು ಬಂದು ಹೆಗ್ಗೆ ಹೊಡಿತದೆ. ನಾವು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ವಿ, ಅಂದರೆ ನಮ್ಮಲ್ಲಿ ಕೆಂಪು ಚುಕ್ಕಿ ರೋಗ ಬಂದಿದೆ, ಇದಕ್ಕೆ ನಿಯಂತ್ರಣ ಮಾಡುವ ಬಗ್ಗೆ ಹೇಗೆ ಅಂತ ಕೇಳಬೇಕು ಅಂತ ಹೇಳಿ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾವು ನೆಲಕಡಲೆ ಹಿಂಡಿ ಒಟ್ಟಿಗೆ ಕೈಬೇವು ಹಿಂಡಿ ಹಾಕಿದ್ರಿಂದ ಅದು ನಿಯಂತ್ರಣಕ್ಕೆ ಬಂದಿದೆ. ಅದಾಗಿ ನಿಯಂತ್ರಣಕ್ಕೆ ಬಂದಿದೆ. ಕೈಬೇವು ಹಿಂಡಿದ್ದು ಇಫೆಕ್ಟ್ ಇದರಲ್ಲಿ ನಿಮಗೆ ಕಾಣ್ಬೋದು. ಆದ್ದರಿಂದ ಹೆಚ್ಚಿನವರಿಗೆ ಡೌಟ್ ಇರ್ತದೆ, ಕೈಬೇವು ಹಿಂಡಿ ಹಾಕ್ಬೋದಾ ಬೇಡವಾ ಅಂತ ಹೇಳಿ. ಆ್ಯಕ್ಚುಲಿ ನಮ್ಮದು ಅಡ್ವೈಸ್ ಹಾಕ್ಬೋದು. ಅಂದರೆ ಒಂದು 100 ಗ್ರಾಮ್ ಸಾಕು. ಒಂದು 5 kg ನೆಲಕಡಲೆ ಹಿಂಡಿಗೆ 100 ಗ್ರಾಮ್ ಕೈಬೇವು ಹಿಂಡಿಯನ್ನು ಮಿಕ್ಸ್ ಮಾಡಿದರೆ ಸಾಕಾಗ್ತದೆ. ಅಂದರೆ ಅದಕ್ಕೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ ಗಿಡಕ್ಕೆ. ಕೈಬೇವು ಹಿಂಡಿಯ ಪ್ರಾಮುಖ್ಯತೆ ಅಂತ ಹೇಳಿದರೆ, ಪ್ರಮುಖವಾದ ಅಡ್ವಾಂಟೇಜ್ ಒಂದು ಹೇಳಿದರೆ ಇಳುವರಿ ಜಾಸ್ತಿ ಆಗುವಂಥದ್ದು, ಮತ್ತು ಗಿಡಕ್ಕೆ ಈ ಕೀಟಗಳ ಬಾಧೆಯನ್ನು, ಅಂದರೆ ರೋಗ ನಿರೋಧಕ ಶಕ್ತಿ ವೃದ್ಧಿ ಆಗೋದು. ಅದಕ್ಕೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳಿದರೆ ನಮ್ಮ ತೋಟದಲ್ಲದಂತೂ, ನಮ್ಮದು ಲಾಸ್ಟ್ ಟೈಮ್ ಹೇಳಿದೆ ಮಲ್ಲಿಗೆ ಮೊಗ್ಗಿನ ಒಳಗೆ ಹುಳ ಆಗ್ತದೆ ಅಂತ. ಆ್ಯಕ್ಚುಲಿ ನನಗೆ ಒಂದು 4-5 ದಿವಸದಿಂದ ಅದರದ್ದು ಸಮಸ್ಯೆ ಕಾಣ್ತಾ ಇಲ್ಲ. ಅಂದರೆ ಒಂದು ವಾರದ ಹಿಂದೆ ಒಂದು 2-3 ಸಿಕ್ಕಿತ್ತು, ಅದು ಹಾಕೋ ಮೊದಲು ತುಂಬ ಇತ್ತು. ಈಗ ಮೊಗ್ಗಿನ ಒಳಗೆ ಹುಳ ಆಗೋದು ಸ್ಟಾಪ್ ಆಗಿದೆ. ಅದು ಕೈಬೇವು ಹಿಂಡಿದ್ದೇ ಇಫೆಕ್ಟ್ ಅಂತ ಹೇಳಿ ನಾನು ಖಂಡಿತವಾಗಿಯೂ ಒಪ್ಪಿಕೊಳ್ತೇನೆ. ಕೈಬೇವು ಹಿಂಡಿ ಅದೇ 5 kg ಹಿಂಡಿ ಹಾಕೋದಿದ್ರೆ ಒಂದು 100 ಗ್ರಾಮ್ ಕೈಬೇವು ಹಿಂಡಿಯನ್ನು ಬಳಸೋದ್ರಿಂದ ನಿಮಗೆ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ. ಅಂತೂ ಇವತ್ತಿದ್ದು ಮಲ್ಲಿಗೆ ಹೂ ಆಲ್ಮೋಸ್ಟ್ ಕೊಯ್ದಾಯಿತು. ಒಂದು 2 ಚೆಂಡು ಚಿಲ್ಲರೆ ಇರ್ಬೋದು ನಮಗೆ ಈ ಸತಿ ಇವತ್ತು. ಇದನ್ನು ಕಟ್ಟಬೇಕು. ಅಂದರೆ ಒಂದು ಚೆಂಡಲ್ಲಿ ಎಷ್ಟು ಹೂ ಬರ್ತದೆ ಅಂತೆಲ್ಲ ತೋರಿಸ್ತದೆ. ಇದು ನೋಡಿ, ಇದು ಇನ್ನೊಂದು ಕೇರೆ ಬಳ್ಳಿ ಅಂತ ಹೇಳಿ. ಇದನ್ನು ಇಲ್ಲಿ ಹೀಗೆ ಕಟ್ ಮಾಡಬೇಕು ಆ್ಯಕ್ಚುಲಿ. ಅದೇ ನಾನು ಹೇಳಿದ ಹಾಗೆ ಕೆಂಪು ಚುಕ್ಕಿ ರೋಗ ಆಲ್ಮೋಸ್ಟ್ 90% ಕಂಟ್ರೋಲ್ ಬಂದಿದೆ. ಹಾಗೆ ಮೊಗ್ಗಿನೊಳಗೆ ಹುಳ ಆಗೋದು ಸಹ ಕಂಟ್ರೋಲಿಗೆ ಬಂದಿದೆ. ಇದು ಎರಡಕ್ಕೂ ನಮಗೆ ಇಫೆಕ್ಟ್ ನೀಡಿದಂಥದ್ದು ಕೈಬೇವು ಹಿಂಡಿಯನ್ನು ಯೂಸ್ ಮಾಡಿದ್ರಿಂದ. ರೆಕಮೆಂಡೆಡ್. ಕೈಬೇವು ಹಿಂಡಿಯನ್ನು ನಿಯಮಿತವಾಗಿ ಬಳಸೋದ್ರಿಂದ ನಿಮಗೆ ಕೆಲವು ರೋಗಗಳನ್ನು, ಮಲ್ಲಿಗೆ ರೋಗಗಳನ್ನು ನಿಯಂತ್ರಿಸ್ಬೋದು. ಹಾಗೆ ಈಗ 15 ದಿವಸ ಆಯಿತು. ಇನ್ನು ಹೂ ಸ್ವಲ್ಪ ಕಮ್ಮಿ ಆದಮೇಲೆ ಹಿಂಡಿಯನ್ನು ಸ್ವಲ್ಪ ಚೇಂಜ್ ಮಾಡಿ ನೀಡಲಿಕ್ಕೆ ಉಂಟು. ಅದು ಯಾವುದು ಅಂತ ಹೇಳಿ ನಾವು ಮುಂಬರುವ ವಿಡಿಯೋದಲ್ಲಿ ತಿಳಿಸ್ತೇವೆ. ಈಗ ಮಲ್ಲಿಗೆ ಹೂ ಕಟ್ಟೋದು ಹೇಗೆ ಅಂತ ತೋರಿಸ್ತೇವೆ ನೋಡಿ. ಈಗ ಹೂ ಕೊಯ್ದಾಯಿತು, ಕಟ್ತಾ ಇದ್ದೇವೆ. ನಮಗೆ ಶಕುಂತಲಕ್ಕ ಅಂತ ನಮ್ಮ ಮನೆ ಪಕ್ಕದವರು ಕಟ್ಟಲಿಕ್ಕೆ ಬರ್ತಾರೆ. ಈಗ ಹೀಗೆ ಹಿಡಿದು ಹೀಗೆ ಸುತ್ತು ತಂದು ಹೀಗೆ ಹಾಕೋದು, ಹೀಗೆ ಕಟ್ಟೋದು. ನಂದು ಸ್ವಲ್ಪ ಕೈ ನೋವು, ಅದರಿಂದ ಸ್ವಲ್ಪ ಸ್ಲೋ ಆಗ್ತದೆ, ಅದಕ್ಕಿಂತ ಸ್ವಲ್ಪ ಫಾಸ್ಟ್ ಆಗ್ತದೆ. ಎಕ್ಸ್ಪೀರಿಯನ್ಸ್ ಇದ್ರೆ ಕಟ್ಟಲಿಕ್ಕೆ ಫಾಸ್ಟ್ ಆಗ್ತದಲ್ವಾ? ಕೈಯಲ್ಲಿ ಸ್ವಲ್ಪ ಇದು ಹೋಗಿದೆ, ಉಗುರು ಹೋಗಿದೆ. ಮತ್ತೆ ಒಂದು ಚೆಂಡಿಗೆ 6 ಸುತ್ತು, ಅದರಲ್ಲಿ ಹೂ 800 ನಿಲ್ತದೆ. ಒಂದು ಚೆಂಡು ಅಂತ ಹೇಳಿದ್ರೆ 6 ಸುತ್ತಾಗಬೇಕು. ಅದು ನಾವು ಮತ್ತೆ ಮಡಚುವಾಗ ತೋರಿಸ್ತೇವೆ. ಒಂದು ಅಟ್ಟೆಗೆ 4 ಚೆಂಡು ಹೂ ಬರ್ತದೆ. ಒಂದು ಅಟ್ಟೆಗೆ 4 ಚೆಂಡು, 2 ಚೆಂಡು ಅರ್ಧ ಅಟ್ಟೆ ಆಗ್ತದೆ. ಅರ್ಧ ಒಂದು ಅಟ್ಟೆಗೆ 1000 ಬಿದ್ದರೆ 2 ಚೆಂಡಿಗೆ 500 ಬೀಳ್ತದೆ. ನಿಮಗೆ ಒಂದು ಚೆಂಡು ಹೂ ಕಟ್ಟಲಿಕ್ಕೆ ಎಷ್ಟೊತ್ತು ಬೇಕಾಗ್ತದೆ? ನನಗೆ ನಾನು ಅರ್ಧ ಗಂಟೆ ಬೇಕಾಗ್ತದೆ. 1 ಗಂಟೆಗೆ 2-2.5 ಚೆಂಡು ಕಟ್ತೇನೆ.
ನಿಮ್ಮಲ್ಲಿ ಸಹ ಮಲ್ಲಿಗೆ ಗಿಡ ಉಂಟಲ್ಲ? ಮಲ್ಲಿಗೆ ಗಿಡ ಉಂಟು ನೋಡಿ, ಇದು ಅವರ ಮನೆಯ ಹೂ. ನನಗೆ ನನ್ನ ಹೂ ನೋಡಿ, ಇದು ಇಷ್ಟುದ್ದ ಚೆಂಡು, ಇಷ್ಟು ಸ್ವಲ್ಪ ಉದ್ದ ಇಟ್ಟಿದ್ದೇನೆ, ಜಾಸ್ತಿ ಉದ್ದ ಇಟ್ಟಿದ್ದೇನೆ. ನನಗೆ ಒಂದು ಚೆಂಡು ಇಡುವ, ಪುನಃ ಅರ್ಧ ಚೆಂಡು ಯಾಕೆ ಇಡುದು. ನಂದು ಗಿಡ ಸ್ವಲ್ಪ 10 ಗಿಡ ಇರುದು, ಅದ್ರಾಗೆ ಎಲ್ಲ ಬೇರೆ ಎಲ್ಲ ಬರ್ಲಿಕ್ಕೆ ಬಾರ್ದು. ನಂದು ತೆಂಗಿನ ಮರದ್ದು ಮತ್ತೆ ಮಾವಿನ ಮರದ್ದೆಲ್ಲ ಬೇರುಂಟು. ಬೇರು ಬಂದ್ರೆ ನಾವು ಅದಕ್ಕೆ ಬುಡಕ್ಕೆ ಹಾಕ್ತೇವಲ್ಲ ಹಿಂಡೆಲ್ಲ, ಅದು ಅದೇ ಎಳ್ದುಕೊಳ್ತದೆ. ಬಾಕಿಯ ಮರದ್ದು ಬೇರೆ. ಮತ್ತೆ ಹಲಸಿನ ಮರದ್ದು ಮತ್ತೆ ಗೊಬ್ಬರದ್ದು ಅದೆಲ್ಲ ಬಾರಿ ಈಟು. ಅದ್ರ ಬೇರು ಬಂದ್ರೆ ಮತ್ತೆ ಅದಕ್ಕೆ ಬಿಸಿಲು ಬೀಳ್ಬೇಕು. ಮಲ್ಲಿಗೆ ಗಿಡಕ್ಕೆ ಬಿಸಿಲು ಬೀಳ್ಬೇಕು. ಬೆಳಗ್ಗೆ ಎದ್ದು ಸೂರ್ಯನ ಬೆಳಕು ಬಿದ್ರೆ ಒಳ್ಳೇದು. ಅದಕ್ಕೆಲ್ಲ ನೆರಳೆಲ್ಲ ಇರಲಿಕ್ಕೆ ಬಾರ್ದು. ಅದು ಗಿಡವೇ ಚಂದ ಕಾಣ್ತದೆ, ಅದರಲ್ಲಿ ಹೂ ಆಗುದಿಲ್ಲ. ಗಿಡ ಒಳ್ಳೇದು ಕಾಣ್ತದೆ, ತಂಪಿನಲ್ಲಿ ಇರ್ತದಲ್ಲ. ಹೌದು, ಹೂ ಆಗುದಿಲ್ಲ. ನಮ್ಮ ಮಲ್ಲಿಗೆ ಗಿಡಕ್ಕೆ ನೋಡಿ ಒಳ್ಳೆ ಬಿಸಿಲು ಬೀಳ್ತದೆ. ನೋಡಿ, ನಮ್ಮ ಮಲ್ಲಿಗೆ ತೋಟಕ್ಕೆ ಒಳ್ಳೆ ಬಿಸಿಲು ಬೀಳ್ತದೆ. ಈಗ ಮಲ್ಲಿಗೆ ಹೂ ಕಟ್ಟೋದನ್ನು ಸ್ಲೋ ಮೋಷನಲ್ಲಿ ತೋರಿಸ್ತೇವೆ, ಅಂದರೆ ಹೇಗೆ ಕಟ್ಟೋದಂತ. ಇವರು ತುಂಬ ಸ್ಪೀಡ್ ಕಟ್ತಾರೆ ಆ್ಯಕ್ಚುಲಿ. 2 ಮೊಗ್ಗನ್ನು ಒಟ್ಟಿಗೆ ಇಟ್ಟು, 2 ಮಲ್ಲಿಗೆ ಮೊಗ್ಗನ್ನು ಒಟ್ಟಿಗೆ ಇಡಬೇಕು. ಅದರ ನಂತರ ಒಂದು ಸುತ್ತು ತರಬೇಕು. ಅದರ ನಂತರ ಉರುಳು ಹಾಕಿ 2 ಒಟ್ಟಿಗೆ ಒಂದು ಗಂಟೆ ಹಾಕಬೇಕು. ಮಲ್ಲಿಗೆ ಹೂ ಕಟ್ಟಿ ಆದಮೇಲೆ ಅದನ್ನು ಒಂದೇ ಲೆಕ್ಕ ಬಿಡಿಸಿಡಬೇಕು. ಅಂದರೆ ಒಂದು ಸೈಡ್ ಅದರಲ್ಲಿ ಗಂಟು ಬಿದ್ದದ್ದು ಮಾರ್ಕ್ ಇರ್ತದೆ, ಇನ್ನೊಂದು ಸೈಡ್ ಬಾಳೆ ನಾರಿದ್ದು, ಅಂದರೆ ಬಾಳೆ ಹಗ್ಗದ್ದು 2 ಪಟ್ಟಿಯಾಗಿ ಬರ್ತದೆ. ಅದು ಒಂದೇ ಲೆಕ್ಕ ಕಾಣಬೇಕು ಮಡಚುವಾಗ. ಅದಕ್ಕೆ ನಾವು ಫಸ್ಟ್ ಕಟ್ಟಿ ಆದಮೇಲೆ ಮಲ್ಲಿಗೆ ಹೂವನ್ನು ಒಂದೇ ಲೆಕ್ಕ ಸೆಟ್ ಮಾಡಿ ಇಡಬೇಕು. ಹೂ ಕಟ್ಟಿ ಆಯ್ತು. ಈಗ ನೋಡಿ ಮಡಿಸ್ತಾ ಇದ್ದಾರೆ. ಮೊದಲು ಹೂವನ್ನೆಲ್ಲ ಒಂದೇ ಲೆಕ್ಕ ಸೆಟ್ ಮಾಡ್ಕೊಳ್ಬೇಕು. ನೋಡಿ ಈ ಥರ. ಆಮೇಲೆ ಒಂದು ಗೇಣಿಟ್ಟು ಮಡಚುದು. ಫಸ್ಟಿಗೆ 1 ಗೇಣಿ ಇಡಬೇಕು, ಮತ್ತೆ ಅದೇ ಸೈಜಲ್ಲಿ 6 ಸುತ್ತ ಆಗ್ಬೇಕು. ನೋಡಿ, ಇಲ್ಲಿಗೆ 3 ಸುತ್ತ ಆಯಿತು, ಇನ್ನೊಂದು 3 ಸುತ್ತ ಆದರೆ ಚೆಂಡಾಗ್ತದೆ. ಎಕ್ಸ್ಟ್ರಾ ಹಗ್ಗಗಳೆಲ್ಲ ಏನಾದರೂ ಇದ್ರೆ ಅದನ್ನು ಕಟ್ ಮಾಡ್ಬೇಕು. ಅಂದರೆ ಚೆಂಡು ನೀಟಾಗಿರ್ಬೇಕಲ್ವಾ, ಅದಕ್ಕೆ. ಚೆಂದ ಆಗ್ಬೇಕಲ್ಲ ತೆಕೊಳ್ಳುವಾಗ. ಅವರು ಬಂದು ತೆಕೊಳ್ಳುವಾಗ ಕಸ್ಟಮರ್ಗೆಲ್ಲ ಅದು ಒಳ್ಳೇದು ಕಾಣ್ಬೇಕು. ಅದು ಒಳ್ಳೇದಿಲ್ಲದೆ ಬಿಟ್ಟು ಹೋಗ್ತಾರೆ. ಹೌದು. ಇಷ್ಟುದ್ದಾಯ್ತು, 1 ಗೇಣಾಯ್ತು, 1 ಗೇಣು, 1 ಚೆಂಡು ಆಯ್ತು. ಚೆಂಡು 800 ಬಿದ್ದರೆ 200 ರೂಪಾಯಿ, 400 ಬಿದ್ದರೆ 100 ರೂಪಾಯಿ ಒಂದು ಚೆಂಡಿಗೆ. 2000 ಬಿದ್ದರೆ 500 ರೂಪಾಯಿ ಆಗ್ತದೆ ಒಂದು ಚೆಂಡು ಹೂಗೆ ಅಲ್ವಾ? ಚೆಂಡಿಗೆ ನಮ್ಗೆ ಇವತ್ತು 2 ಚೆಂಡು ಪ್ಲಸ್ 200 ಹೂ ಆಗಿದೆ. 2 ಚೆಂಡು ಮಡಚಿ ಆಯಿತು. ಈಗ ಉಳಿದದನ್ನು ಅದೇ ಥರ ಮಡಚಿ ಇಡೋದು. ನಮ್ಗೆ ಇವತ್ತು 2 ಚೆಂಡು 250 ಹೂ ಆಗಿದೆ. ನೋಡಿ, ಅದಕ್ಕೆ ಎಲ್ಲ ಆದಮೇಲೆ ಚೆಂಡು ಮಡಿಚಿಟ್ಟು ಈ ಥರ ಹಗ್ಗ ಹಾಕಬೇಕು. ಅದರ ಮೇಲೆ ಮತ್ತೆ ಪಟ್ಟಿ ಬರೆದು ಇಡೋದು. ನೋಡಿ ಹಗ್ಗ ಯಾವ ಥರ ಹಾಕೋದಂತ. ಇದು ಪಟ್ಟಿ 2 ಸೆಂಚರಿಂದ 2 ಚೆಂಡು 250. ನೋಡಿ ಈ ಥರ ಇಟ್ಟು ಗಂಟು ಹಾಕು ಅಷ್ಟೇ. ಇವತ್ತಿನ ನಮ್ಮ ಮಲ್ಲಿಗೆ ಕೆಲಸ ಮುಗೀತು ಅಲ್ವಾ? ಈಗ ಇದು ಏಪ್ರಿಲ್ ಕೊನೆಯ ವಾರದಲ್ಲಿ ನಮ್ಮ ಮಲ್ಲಿಗೆ ತೋಟದ ಇಳುವರಿ ಹೇಗೆ ಉಂಟು ಅಂತ ತೋರಿಸ್ತಾ ಇದ್ದೇವೆ. ಮಲ್ಲಿಗೆ ಒಳ್ಳೆ ಬೆಳೆ ಬರ್ತಾ ಉಂಟು. ಆ್ಯಕ್ಚುಲಿ ನಮಗೆ ನಿನ್ನೆ 2 ಅಟ್ಟಾಗಿದೆ. ಆ್ಯಕ್ಚುಲಿ 2 ಅಟ್ಟೆ ಮಲ್ಲಿಗೆ ಹೂವಾಗಿದೆ, ಅಂದರೆ 8 ಚೆಂಡು ಹೂವಾಗಿದೆ.
ನಿನ್ನೆ ರೇಟ್ ಸಹ ಒಳ್ಳೆದಿತ್ತು ಆ್ಯಕ್ಚುಲಿ. ಮೊನ್ನೆ 300 ರೂಪಾಯಿ ಇತ್ತು, ನಿನ್ನೆ 630 ರೂಪಾಯಿ ಬಿದ್ದಿದೆ. ನಾವು ಮಲ್ಲಿಗೆ ಗಿಡಕ್ಕೆ ಬುಡಕ್ಕೆ ಹಾಕಿದ ಮೇಲೆ ಅದಕ್ಕೆ ಇಳುವರಿ ಬಂದದ್ದು 1.5 ತಿಂಗಳು ಬಿಟ್ಟು. ಆ್ಯಕ್ಚುಲಿ ಹೇಳಿದ್ದೆ ಏಪ್ರಿಲಲ್ಲಿ ಸ್ವಲ್ಪ ರೇಟ್ ಬೀಳ್ತದೆ ಅಂತ, ಹಾಗೆ ಆಗಿದೆ. ಮಲ್ಲಿಗೆ ಕಟ್ಟೋದು ಹೇಗೆ ಅಂತ ಇನ್ನೊಂದು ಸಲ ನೋಡ್ಕೊಳ್ಳಿ. ಅಂದರೆ ಹೇಗೆ 2 ಹೂವನ್ನು ಹೇಗೆ ಇಟ್ಟು ಕಟ್ಟೋದು ಅಂತ. ಅಂದರೆ ಒಂದಕ್ಕೆ ಒಂದು ಹತ್ತಿರ ಇರಬೇಕು ಕಟ್ಟಿದ್ದು, ಆಗ ಮಾತ್ರ ಅದು ಮಲ್ಲಿಗೆ ಮಾಲೆ ಆಗ್ತದೆ. ಇಲ್ಲದಿದ್ದರೆ ಬಿಡಿ ಹೂವಿನಾಗಿ ಬೀಳ್ತದೆ ಕೆಳಗೆ. ಅಂತೂ ನಮಗೆ 2 ರಿಂದ 3 ಹೂವರೆಗೆ ನಮ್ಮ ತೋಟದಿಂದ ಸಿಗ್ತಾ ಉಂಟು ಈಗ ಸದ್ಯಕ್ಕೆ. ನಾನು ನಿಮಗೆ ಆಗ ಹೇಳಿದೆ ಅಂದರೆ ಮಲ್ಲಿಗೆ ಹೂವನ್ನು ಹೇಗೆ ಪ್ರಿಸರ್ವ್ ಮಾಡಿ ಇಡುವುದು ಅಂತ. ಆ್ಯಕ್ಚುಲಿ ಮಲ್ಲಿಗೆ ಹೂ ಕಟ್ಟಿ ಆದಮೇಲೆ ಅದನ್ನು ನಾವು ಅಂದರೆ ಅದು 4 ಚೆಂಡು ಅಥವಾ 1 ಚೆಂಡು ಎಷ್ಟೇ ಇರಲಿ, ಅದನ್ನು ಪ್ಲಾಸ್ಟಿಕ್ ಕವರಲ್ಲಿ ಅಂದರೆ ಅದರದ್ದು ಗಾಳಿ ಎಲ್ಲ ತೆಗೆದು, ಅಂದರೆ ಈಗ ಕನ್ಸೀಲ್ಡ್ ಪ್ಯಾಕ್ ಅಂತ ಬರ್ತದಲ್ಲ, ಹಾಗೆ ಪ್ಯಾಕ್ ಮಾಡಿ ಇಡಬೇಕು. ಅಂದರೆ ಅದರಲ್ಲಿ ಸ್ವಲ್ಪ ಸಹ ಗಾಳಿ ಇರಬಾರ್ದು ಆ ಪ್ಲಾಸ್ಟಿಕ್ ಕವರ್ನೊಳಗೆ. ಹಾಗೆ ಕೊಯ್ದು ಕಟ್ಟಿದ ಮುಖ್ಯ ಚೆಂಡನ್ನು ಆ ಪ್ಯಾಕ್ನೊಳಗೆ ಇಟ್ಟು ಗಾಳಿ ಎಲ್ಲ ತೆಗಿಬೇಕು ಆ ಪ್ಯಾಕ್ನೊಳಗೆ ಇದ್ದದ್ದು. ಅದನ್ನು ಫುಲ್ಲು ಏರ್ ಟೈಟ್ ಮಾಡಿ ಕಟ್ಟಬೇಕು. ಕಟ್ಟಿ ಅದನ್ನು ಫ್ರಿಜ್ಜಲ್ಲಿ ಇಡಬೇಕು. ಫ್ರೀಜರಲ್ಲಿ ಇಡಬಾರ್ದು, ಫ್ರಿಜ್ಜಲ್ಲಿ ಇಡಬೇಕು. ಹಾಗೆ ಇಟ್ಟರೆ ಅದು ನಿಮಗೆ ಒಂದು 3 ದಿವಸ, 2 ರಿಂದ 3 ದಿವಸ ಅಂತೂ ಚೆಂದ ಬರ್ತದೆ. ಹಾಗೆ ನಾವು ಮಲ್ಲಿಗೆ ಹೂವನ್ನು ಪ್ರಿಸರ್ವ್ ಮಾಡಿ ಇಡ್ಬೋದು. ಅಂದರೆ ಈಗ ನಮಗೆ ಒಂದು ಫಂಕ್ಷನ್ ಉಂಟು, ಮಸ್ತ್ ತುಂಬ ದೂರ ಹೋಗಲಿಕ್ಕೆ ಇರ್ತದೆ, ಅಲ್ಲಿ ಹೋಗಿ ಯೂಸ್ ಮಾಡಬೇಕಾದ್ರೆ ಈ ಮಲ್ಲಿಗೆ ಹೂವನ್ನು ಹಾಗೆ ಪ್ಯಾಕ್ ಮಾಡಿ ಐಸ್ ಪ್ಯಾಕ್ ಇಟ್ಟು ಥರ್ಮಕೋಲ್ ಬಾಕ್ಸ್ನೊಳಗೆ ಇಟ್ಟು ತಗೊಂಡು ಹೋಗಿ ಮತ್ತು ಅಲ್ಲಿ ಯೂಸ್ ಮಾಡ್ಬೋದು. ಹಾಗೆ ಮಲ್ಲಿಗೆ ಹೂವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸ್ತಾರೆ. ನಾವು ಸಹ ಹಾಗೆ ಮಾಡಿ ಮಲ್ಲಿಗೆ ಹೂವನ್ನು ಯೂಸ್ ಮಾಡ್ಬೋದು. ನಾವು ಈ ಮೊದಲೇ ಕೆಲವು ಎಪಿಸೋಡ್ಗಳ ವಿಡಿಯೋಗಳಲ್ಲಿ ಹೇಳಿದ ಹಾಗೆ ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಮಲ್ಲಿಗೆ ತೆಗೆಯುವುದು ಹೇಗೆ ಮತ್ತು ಯಾವಾಗ ರೇಟ್ ಇರುವಾಗ ಮಲ್ಲಿಗೆ ಹೂ ಬರುವ ಹಾಗೆ ಮಾಡೋದು ಹೇಗೆ ಹೇಳುವ ಬಗ್ಗೆ ಮಾಹಿತಿ ಕೊಡ್ತೇವೆ ಅಂತ ಹೇಳಿದ್ವಿ. ಹಾಗೆ ಅದರ ಕಂಟಿನ್ಯೂ ಆದ ಸಂಚಿಕೆ ಆಗಿತ್ತು ಈ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ. ಹಾಗೆ ಏನಾದರೂ ಡೌಟ್ ಬಂದಿದ್ದರೆ ಕಮೆಂಟ್ ಹಾಕಿ. ಹಾಗಾದರೆ ಖುಷಿಯಾಗಿದ್ದರೆ ಸಹ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಮ್ಮ ಈ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ನಿಮಗೆ ಥ್ಯಾಂಕ್ ಯು ಹೇಳ್ತದೆ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಂಟಿಲ್ ದೆನ್ ಬಾಯ್.